ಏಳುಮಲೆ ಇದೊಂದು ಕ್ಯೂರಿಯಾಸಿಟಿ ಹಾಗೂ ಲವ್ ಸ್ಟೋರಿ ಮೂವಿ. ಲವ್ ಸ್ಟೋರಿ ಅಂದಿದ ತಕ್ಷಣ ಈಗ ನಡೆಯೋ ಕಾಲೇಜ್ ಲವ್ ಸ್ಟೋರಿ ಥರ ಅಲ್ಲ, ಇದು 19s ಕಿಡ್ಸ್ಗೆ ಮ್ಯಾಚ್ ಆಗೋಂಥ. ಇಲ್ಲಿ ಮೇನ್ ರೋಲ್ ಆಗಿ ಏಕಲವ್ಯ ಹೀರೋ ಆದಂಥ ರಾಣಾ ಅವರು ಮತ್ತು ಪ್ರಿಯಾಂಕಾ ಮತ್ತು ಹಾಗೆ ಕಿಶೋರ್ ಕುಮಾರ್ ಅವರು ಕಾಣಿಸ್ಕೊತಾರೆ. ಬನ್ನಿ ಈ ಮೂವಿಲಿ ನನಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ ಅಂತ ಹೇಳ್ತೀನಿ. ವೆಲ್ಕಮ್ ಟು ಅರ್ಜುನ್ ಪರ್ದಾನಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಹರೀಶ ಅನ್ನೋ ಒಬ್ಬ ಕನ್ನಡದ ಬಡ ಹುಡುಗ ಹಾಗೂ ತಮಿಳ್ನಾಡಲ್ಲಿರೋ ಶ್ರೀಮಂತ ಹುಡುಗಿಗೆ ಲವ್ ಆಗುತ್ತೆ. ಸೊ ಹುಡುಗಿ ಮನೆಯಲ್ಲಿ ಇಷ್ಟ ಇರಲ್ಲ. ಸೊ ಹಂಗಾಗಿ ಇವರಿಬ್ರು ಓಡೋಗಿ ಮಹದೇಶ್ವರನ ಬೆಟ್ಟ ಹತ್ರ ಮೀಟ್ ಆಗೋಣ ಅಂತ ಇರ್ತಾರೆ. ಅಲ್ಲಿಗೆ ಹೋಗಿ ಅಲ್ಲಿ ಬೆಟ್ಟದ ಹತ್ರ ಹೋಗ್ಬಿಟ್ಟು ಅಲ್ಲೇ ಮದುವೆ ಆಗೋಣ ಅಂತ ಡಿಸೈಡ್ ಆಗಿರ್ತಾರೆ. ಬಟ್ ಅಲ್ಲಿಗೆ ಹೋಗುವಾಗ ಅವ್ರಿಗೆ ಬರೋ ರಿಸ್ಕು, ಅವ್ರಿಗೆ ಬರೋ ತೊಂದರೆಗಳನ್ನ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದೇ ಈ ಮೂವಿಲಿ. ಅದು ಗೊತ್ತಾಗಬೇಕು ಅಂತಂದರೆ ನೀವು ಈ ಮೂವಿ ನೋಡಲೇಬೇಕು. ಅದು ಹಾಗೆ ಇದರಲ್ಲಿ ಬರೀ ಲವ್ ಸ್ಟೋರಿನೇ ಇಲ್ಲ, ಅಲ್ಲಲ್ಲಿ ಮಧ್ಯೆ ಮಧ್ಯೆ ಥ್ರಿಲ್ಲಿಂಗ್ ಸ್ಟೋರಿ ಇದೆ. ಅವ್ರದ್ದು ಇದು ಎರಡನೇ ಸಿನಿಮಾ ಆದ್ರೂ ಆ್ಯಕ್ಟಿಂಗ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಮೂವಿ ಏಕಲವ್ಯದಲ್ಲಿ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಇರಲಿಲ್ಲ ಅವ್ರದ್ದು. ಆ ಮೂವಿ ಕಂಪೇರ್ ಮಾಡಿದ್ರೆ ಇದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ ಮಾಡಿರುವಂಥ ಪುನೀತ್ ರಂಗಸ್ವಾಮಿ ಅವರು, ಇದು ಮೊದಲನೇ ಡೈರೆಕ್ಷನ್ ಅವ್ರದ್ದು. ಆ ಮೂವಿನ ಚೆನ್ನಾಗೇ ಡೈರೆಕ್ಟ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಆಗಲಿ, ರೈಟಿಂಗ್ ಆಗಲಿ ಎಲ್ಲ ಕತೆ ಸಖತ್ತಾಗಿದೆ. ಈ ಮೂವಿ ಹಿಟ್ಟಾಗೋದಂತೂ ಪಕ್ಕ. ಈ ಲವ್ ಸ್ಟೋರಿಲಿ ಹೀರೋ ಹೀರೋಯಿನ್ ಇಬ್ಬರೂ ಮಾಡದೇ ಇರೋ ತಪ್ಪಿಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ, ಅವಳೊಂದು ಕಡೆ ಇವನೊಂದು ಕಡೆ. ಸೊ ಹಾಗೆ ಮೂವಿಲಿ ಮಧ್ಯೆ ಥ್ರಿಲ್ಲರ್ ಇದೆ. ಒಂದು ಕರ್ನಾಟಕದಲ್ಲಿ ಆಗಿರುತ್ತೆ ಇನ್ಸಿಡೆಂಟು. ಸೊ ಆ ಇನ್ಸಿಡೆಂಟ್ನೇ ತೊಗೊಂಡು ಇವರು ಟ್ರೂ ಸ್ಟೋರಿಯಾಗಿ ಮೂವಿ ತೆಗೆದಿದ್ದಾರೆ. ಇದನ್ನು ಆಲ್ಮೋಸ್ಟ್ ಬೇರೆ ಮೂವಿಗಳಲ್ಲೂ ನೋಡಿರ್ತೀರ, 2-3 ಮೂವಿ ತೆಗೆದಿದ್ದಾರೆ. ಅದರಲ್ಲಿ ಒಂದು ಸೀನ್ನ ಇವರು ಮಾಡಿರೋದು. ಅದು ಏನು ಅಂತ ಹೇಳಿದ್ರೆ ಅರ್ಧ ಮೂವಿನೇ ನಿಮಗಿಲ್ಲ ಅರ್ಥ ಆಗ್ಬಿಡುತ್ತೆ. ಮತ್ತು ಹೀರೋಯಿಂದಂತೂ ಇದು ಮೊದಲನೇ ಮೂವಿ ಆದ್ರೂ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕ್ಯೂಟಾಗಿ ಅಲ್ಲಲ್ಲೇ ಎದುರ್ಕೊಳ್ಳೋ ಸೀನ್ ಆಗಿರಲಿ, ಅವ್ರ ಎಕ್ಸ್ಪ್ರೆಷನ್ ಆಗಲಿ ಚೆನ್ನಾಗಿ ತೋರಿಸಿದ್ದಾರೆ. ಅವು ಫಸ್ಟ್ನೇ ಮೂವಿ ಅಂತ ಅನ್ಸೋದೇ ಇಲ್ಲ, ಇದು ಆ ಥರ ಆ್ಯಕ್ಟ್ ಮಾಡಿದ್ದಾರೆ. ಇದು ಶೂಟಿಂಗ್ನ ತಮಿಳ್ನಾಡು ಮತ್ತು ಮೈಸೂರು ಮಹದೇಶ್ವರನ ಬೆಟ್ಟದಲ್ಲೇ ಆಲ್ಮೋಸ್ಟ್ ತೆಗೆದಿದ್ದಾರೆ. ಹೇಳ್ದಂಗೆ ಹೀರೋಯಿನ್ ತಮಿಳ್ನಾಡು ಒಳಗಿರ್ತಾಳಲ್ಲ, ಸೊ ಹಂಗಾಗಿ ಆಲ್ಮೋಸ್ಟ್ ಒಂದು ನೈಟಲ್ಲೇ ಮುಗ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಪೂರ್ತಿ ಮುಕ್ಕಾಲು ಭಾಗ ಮೂವಿ ಕತ್ಲಲ್ಲೇ ಇದೆ. ಬರೋಣ ಅವರ ಆ್ಯಕ್ಟಿಂಗ್ ಬರೋದಾದರೆ, ಈ ಮೂವಿಲಿ ಏನೋ ಒಂದು ಯೂನಿಕಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂತಂದರೆ ಅರ್ಧಕ್ಕರ್ಧ ಸಿನಿಮಾದಲ್ಲಿ ಅವ್ರು ಹೇಳ್ತಿರೋ ಥರನೇ ಕೇಳ್ಕೊಂಡು ಹೋಗ್ತಾರೆ. ಸೊ ಒಂಥರ ಕ್ಯಾಪ್ಟನ್ ಥರ ಲೀಡ್ ಮಾಡಿದ್ದಾರೆ ಮೂವಿನ. ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು, ಬಾಡಿ ಆ್ಯಕ್ಷನ್ ಆಗಲಿ ತುಂಬ ಚೆನ್ನಾಗಿ. ಇನ್ನು ನಮ್ಮ ಕಿಶೋರ್ ಕುಮಾರ್ ಅವ್ರ ಬಗ್ಗೆ ಬಂದರೆ, ಅವ್ರು ನಾರ್ಮಲಾಗಿ ಎಲ್ಲ ಮೂವಿಲಿ ಆ್ಯಕ್ಟ್ ಮಾಡೋ ಥರನೇ ಮಾಡಿದ್ದಾರೆ. ಅವ್ರ ಕೈಯಿಂದ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡಿಸ್ಬೋದಾಗಿತ್ತು ಅಂತ ಅನ್ನಿಸ್ತಿದೆ. ಕಾಮಿಡಿನ ಅಲ್ಲಲ್ಲೇ ಎಷ್ಟು ಬೇಕೋ ಅಷ್ಟು ಮಾತ್ರ ಇಕ್ಕಿದ್ದಾರೆ. ಯಾಕಂದರೆ ಥ್ರಿಲ್ಲರ್ ಮೂವಿ ಆಗಿರೋದ್ರಿಂದ ಕಾಮಿಡಿನ ಅಷ್ಟೊಂದೇನು ಯೂಸ್ ಮಾಡಿಲ್ಲ. ಇಷ್ಟ ಆಗಿದ್ದು ಒಂದೇನಂತಂದರೆ ಮ್ಯೂಸಿಕ್ ಬಗ್ಗೆ. ಯಾವ ಥರ ಅಂತಂದರೆ ಆ ಬ್ಯಾಕ್ಗ್ರೌಂಡ್ BGM ಆಗಿರಲಿ, ಮತ್ತು ಮೇನ್ ಅಂತಂದರೆ ಇಲ್ಲಿ ಎಡಿಟಿಂಗ್ ಹೇಳ್ಬೋದು. ಯಾಕಂದರೆ ಇಡೀ ಪೂರ್ತಿ ಮೂವಿನ ಆಲ್ಮೋಸ್ಟ್ ಕತ್ಲಲ್ಲೇ ತೆಗೆದಿದ್ದಾರೆ. ಸೊ ಹಂಗಾಗಿ ಆ ಡಾರ್ಕ್ನೆಸ್ಸಲ್ಲಿ ಎಡಿಟಿಂಗ್ ಸ್ವಲ್ಪ ಇಷ್ಟ ಆಯಿತು. ಮೂವಿ ಮಧ್ಯೆ ಎಲ್ಲೂ ಬೋರೇ ಹೊಡೆಯೋದಿಲ್ಲ. ಫಸ್ಟ್ ಹಾಫಲ್ಲೂ ಹೊಡೆಯೋದಿಲ್ಲ, ಸೆಕೆಂಡ್ ಹಾಫಲ್ಲೂ ಬೋರ್ ಹೊಡೆಯೋಲ್ಲ. ಆಲ್ಮೋಸ್ಟ್ 2.5 ಅವರ್ ನೀವು ಆರಾಮಾಗಿ ಕೂತ್ಕೋಬೋದು. ಯಾವಾಗ ಮುಗಿಯುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಮೂವಿ, ಆ ಥರ ಇದೆ. ಇನ್ನು ನೆಗೆಟಿವ್ ಅಂತ ಬಂದರೆ ಆಲ್ಮೋಸ್ಟ್ ಮೂವಿಲಿ ಏನೂ ನೆಗೆಟಿವ್ ಇಲ್ಲ, ಎಲ್ಲ ಚೆನ್ನಾಗೇ ಇದೆ. ಸ್ವಲ್ಪ ಮ್ಯೂಸಿಕ್ ಅಂದರೆ ಸಾಂಗ್ಸ್ ಬಗ್ಗೆ, ಸಾಂಗ್ಸು ಸ್ವಲ್ಪ ಚೆನ್ನಾಗಿರೋ ಇರಬೇಕಾಯ್ತು. ಪ್ಯೂರ್ ಲವ್ ಸ್ಟೋರಿ ಏನಂತ ತೋರಿಸಿದ್ದಾರೆ ಈ ಮೂವಿಲಿ. ಕಪಲ್ಸ್ಗಳ್ಗಂತೂ ತುಂಬ ಇಷ್ಟ ಆಗುತ್ತೆ ಇದು ಮೂವಿ. ಕ್ಲೈಮ್ಯಾಕ್ಸ್ನ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಜನಗಳಿಗೆ ಆಲ್ಮೋಸ್ಟ್ ಅಲ್ಲೇ ಕ್ಲೈಮ್ಯಾಕ್ಸಲ್ಲಿ ಇಷ್ಟ ಆಗೋದು ಮೂವಿ. ಒಂಥರ ಫ್ಯಾಮಿಲಿ ಮೂವಿನೇ ಇದು. ಇದರಲ್ಲಿ ಯಾವುದು ಆ ಥರ ಏನು ಇಲ್ಲ, ಇಡೀ ಫ್ಯಾಮಿಲಿನೇ ಕೂತ್ಕೊಂಡು ನೋಡ್ಬೋದು, ಆ ಥರ ಇದೆ ಮೂವಿ. ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ, ಚೆನ್ನಾಗಿದೆ. ಯಾರೆಲ್ಲ ಆಲ್ರೆಡಿ ಸಿನಿಮಾನ ನೋಡಿದ್ದೀರಾ, ಹೇಗಿದೆ ಅಂತ ಕಮೆಂಟ್ ಮಾಡಿ.